ಹಲೋ ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇದು ಎಲ್ಲಿದು ಅಂತ ಹೇಳ್ತೀರಾ? ಬೆಂಗಳೂರಿನ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ನಿವೃತ್ತ PDO ಏನ್ ಮಾಡಿದ್ರು, ಯಾಕೆ ಮಾಡಿದ್ರು, ಹೆಂಗ್ ಮಾಡಿದ್ರು ಅಂತ ಸಂಪೂರ್ಣವನ್ನ ನಿಮಗೆ ಕೊಡ್ತೀನಿ. ಅವರ ಹೆಸರು TC ಜೈರಾಮಯ್ಯ. ವಿರುದ್ಧ ತಾಲೂಕ್ ಪಂಚಾಯಿತಿ ಇಒ ಲಕ್ಷಣ ನೀಡಿದ ದೂರಿನ ಪ್ರಕಾರ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಜೈರಾಮಯ್ಯ 2017ರಿಂದ 2020 ಅವಧಿಯಲ್ಲಿ PDO ಆಗಿದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 135 ನಿವೇಶನಗಳುಳ್ಳ ಮನೆಗಳನ್ನ ನಿರ್ಮಿಸಲಾಗಿತ್ತು. ಆದರೆ ನಾಗರಿಕ ಉದ್ದೇಶಕ್ಕಾಗಿ ಮೀಸಲಿಡಬೇಕಾಗಿದ್ದ ಮೂಲ ಸೌಕರ್ಯಗಳನ್ನು ಕಲ್ಪಿಸದೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಪ್ರಾಧಿಕಾರದ ಅನುಮೋದನೆಯನ್ನು ಪಡೆಯದೆ ನಿವೇಶನವನ್ನು ನಿಯಮಬಾಹಿರವಾಗಿ ಕ್ರಮಬದ್ಧವಾಗಿ ನಿವೇಶನಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಗ್ರಾಮ ಪಂಚಾಯಿತಿಗೆ ನಷ್ಟ ಉಂಟು ಮಾಡಿದ್ದಾರೆ, ಕರ್ತವ್ಯ ಹಾಗೂ ಸರ್ಕಾರಕ್ಕೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗುರುವಾರ ದೂರಿನ ಮೂಲಕ ನಿಮಗೆ ತಿಳಿಸುತ್ತಿದ್ದೇವೆ. ಇಲ್ಲಿ ಮೂಲ ಸೌಕರ್ಯಗಳು PDO ಅಥವಾ ಎಸ್ಟಿಮೇಷನ್ ಇಂಜಿನಿಯರ್, ಅಲ್ಲಿನ ಅಧ್ಯಕ್ಷರುಗಳು, ಬಟ್ ಇವತ್ತು ಏನಾಗ್ಬಿಟ್ಟಿದೆ, ರಾಜಕೀಯ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. 2017ರಲ್ಲಿ ಆಗಿರ್ತಕ್ಕಂಥ ಈ ಕೃತ್ಯ 2026 9 ವರ್ಷಗಳ ಕಾಲ ನಡೀತಾ ಇದ್ರು ಸಮೇತ ಆ ವ್ಯಕ್ತಿ ಹೊರಗರಾಮ ಗಂಟಾಡ್ತಾ ಇದ್ದಾನೆ. ಅದಕ್ಕೆ ಇವತ್ತಿನ PDOಗಳು ಯಾವುದೇ ಒಂದು ಬಿಲ್ ಆಗಿರ್ಲಿ, ಯಾವುದೇ ಒಂದು ಎಸ್ಟಿಮೇಷನ್ ಕಾಪಿ ಆಗಿರ್ಲಿ, ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ಲಿ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇವತ್ತು ಸರ್ಕಾರ ಏನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗಿನ ಜನರೇಷನ್ಗೆ ಯಾವುದೋ ಲುಚ್ಚ ಕೆಲವು ವ್ಯಕ್ತಿಗಳಿಂದ ಗ್ರಾಮ ಪಂಚಾಯತಿ PDOಗಳು ಈ ತರ ಅಡ್ಡ ಶಟದು ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಎಲ್ಲ PDOದವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕೆಲವು PDOದವ್ರು, ಇನ್ನು ಕೆಲವು PDOದವ್ರು ಬಿಡಿ, ಅವ್ರ ದರ್ಬಾರ್ ಚೇರನ್ನೇ ಬೇರೆಯವ್ರಿಗೆ ಬಿಟ್ಕೊಡೋ ಅಂತ ಬೇಕಫ್ಗಳಿದ್ದಾರೆ. ಇದು ಕೊಡಿಗೆಹಳ್ಳಿಯ PDO ಜೈರಾಮ್ ಅವ್ರ ಕತೆ. ಆದ್ರೆ ಇನ್ನೊಂದು ಕಡೆ ಬೇರೆ ಬೇರೆ ಕಥೆಗಳಿದಾವೆ. ಈ ಕಥೆಗಳನ್ನೆಲ್ಲ ಒಂದು ಸ್ಟೋರಿ ಮಾಡಿ ಆದಷ್ಟು ಬೇಗ ಭ್ರಷ್ಟ PDOಗಳ ಭ್ರಷ್ಟಾಚಾರದ ಇತಿಹಾಸವನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಕೊಡಿಗೆಹಳ್ಳಿ PDO ಭ್ರಷ್ಟಾಚಾರದ್ದು. ನಮಸ್ಕಾರ.